ಕಳೆದ 2 ದಿನಗಳ ಹಿಂದೆ ಸಾಗರ MLA ಹಾಗೂ ಸಾಗರ DYSP ಒಬ್ಬರು ನನ್ನ ಬಳಿ ಲಂಚ ಕೇಳಿದ್ದಾರೆ ಎನ್ನುವಂಥ ಆರೋಪವನ್ನು ನ್ಯಾಯಾಧೀಶರ ಬಳಿ KPTCL ಅಧಿಕಾರಿಯೊಬ್ಬರು ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಗರದ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಕಳೆದ 2 ದಿನಗಳ ಹಿಂದೆ ನಿಮ್ಮ ಮೇಲೆ ಒಂದು ಆರೋಪವನ್ನು ಸಹ ಮಾಡಿದ್ರು, ಏನಂತೀರಾ ಸರ್? ಭಾಳ ನಗು ಬಂತು ನನಗೆ ಸ್ವಲ್ಪ. ಯಾಕಂದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ KPTCL ಇರೋದು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿಲ್ಲ, ಹೊರಗಡೆ ಇರೋದು. ಮೊನ್ನೆ ಜಡ್ಜ್ ಹತ್ರ ಹೋಗ್ಬಿಟ್ಟು ಈ ಥರ ಅಂತ ನನ್ನ ಹೆಸರು ಅದರ ಹೆಸರು ಹೇಳಲಿಲ್ಲ, ಶಾಸಕರು ಅಂತ ಹೇಳಿ, ಸಾಗರ ಶಾಸಕರು ಮತ್ತು ಬೆಂಬಲಿಗರು ಅಂತ ಹೇಳಿದ್ದಾರೆ. ಅವನಿಗೆ ಕೇಸ್ ಆಗಬೇಕಾದ್ರೆ ನಾನು ಊರಲ್ಲೇ ಇರಲಿಲ್ಲ. ನಾನು ಇದರಲ್ಲಿ ಹೊರಗಡೆ ಔಟ್ಸೈಡಲ್ಲಿದ್ದೆ. ನಾನು ಬಂದಿದ್ದೆ 29ಕ್ಕೆ, 11ನೇ ತಾರೀಕು ಹೋಗಿ 29ನೇ ತಾರೀಕು ನಾನು ಬಂದಿರೋದು. ಅವನು ಏನು ಕೇಸ್ ಮಾಡಿದ್ದಾನೆ ಏನಂತ ಆ ಮನುಷ್ಯನೇ ನೋಡಿಲ್ಲ, ಆ ಮನುಷ್ಯಗೆ ನಾನು ಫೋನು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ, ನನಗೆ ಸಂಬಂಧನೇ ಇಲ್ಲ. ಇದು ಯಾರ್ದೋ ಪಿತೋರಿ ಇರ್ಬೋದು ನನಗೆ ಅನಿಸ್ತದೆ ಬಹುಶಃ ಇದೆಲ್ಲ. ಅಲ್ಲ ಸರ್, ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಸಾಗರದ ಶಾಸಕರು ಮತ್ತು DYSP ಅಂತ ಏನಾದರೂ ಇದರಿಂದ ಷಡ್ಯಂತ್ರ ಇದೆಯಾ? ಅವನ ಮೇಲೆ ಕೇಸ್ ಆಗಿದೆ. ಯಾವುದೋ 2-3 ಹುಡುಗಿ ಒಂದು ಹೆಣ್ಣು ಮಗಳ ಮೇಲೆ ಇದಾಗಿದೆ. ಆ ಹೆಣ್ಮಗಳು ಕೇಸೆಲ್ಲ ಮಾಡಿದಾಗ ಇವ್ರು ಕರೆಸಿ ಮಾತಾಡಿ ಕೇಸ್ ಮಾಡಿದ್ದಾರೆ. ಆ ಹೆಣ್ಮಗಳು ಮನೆಗೆ ಹೋಗಿ ಗಾಂಜಾ ಹೋಗಿ ಇವನೇ ಹಾಕಕ್ಕೆ ಹೋಗಿದ್ದೆ. ಇವನು ಒಬ್ಬ ಎಕ್ಸೈಸು ನೌಕರ, ಇಬ್ಬರು ಹೋಗಿ ಗಾಂಜಾ ಅವ್ರ ಮನೆ ಹಾಕಿದ್ದು CCTVಯಲ್ಲಿ ಸಿಕ್ಕಾಕೊಂಡಿದ್ದು. ಅದನ್ನೇನು ಮಾಡಿದ್ದಾರೆ, ಅದು ತಗೊಬಂದು ಹಿಡಿದು ಕೇಸ್ ಮಾಡಿ ಸಸ್ಪೆಂಡ್ ಮಾಡಿ ಹಾಕಿದ್ದಾರೆ. ಅಷ್ಟು ಬಿಟ್ಟರೆ ಪೊಲೀಸ್ ಇಲಾಖೆ ಸಣ್ಣ ಪುಟ್ಟ ಹೆದರ್ಸೋದು ಇದ್ದೇ ಇರ್ತದೆ. ಬಿಟ್ಟರೆ ಗನ್ ತೋರಿಸೋದು ಅದು ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಆದರೆ ಅವನು ನಮ್ಮ ಮೇಲೆ ಅರ್ಜಿ ಹಾಕಿ ಹೋಗಿಲ್ಲ, ಅಲ್ಲಿ ಕೋರ್ಟಿಗೆ ಹೋಗಿ ಅಲ್ಲಿ ಬರುವಾಗ ಜಡ್ಜ್ ಮುಂದೆ ಇದು ಮಾಡಿದ್ದಾನೆ. ಮಾರನೇ ದಿವಸ ನಮ್ಮೆಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಅದೆಲ್ಲ ದಾಖಲೆ ಅವನದೆಲ್ಲ ಹಿಸ್ಟ್ರಿ ತೊಗೊಂಡು ಹೋದ್ಮೇಲೆ ಇಮಿಡಿಯೇಟ್ಲಿ ಜಡ್ಜ್ಗಳು ಅದನ್ನು ವಜಾ ಮಾಡಿ ಹಾಕಿದ್ದಾರೆ. ಹೋಗಪ್ಪ ನೀನು ಮತ್ತೆ ಹೊಸ ಅರ್ಜಿ ಹಾಕಿ ಬೇರೆ ಕಡೆ ಹೋಗು ಅಂತ ಹೇಳಿ ಕಳಿಸಿದ್ದಾರೆ. ಅಂದರೆ ಅಲ್ಲಿ ಹೋದಾಗ ನನ್ನ ಹೆಸರು ಹೇಳಿಲ್ಲತ್ತೆ. ಈಗ ಯಾರು ಅಂತ ಹೇಳಿದ್ರೆ ಅವರಲ್ಲ ಸರ್ ಬೇರೆಯವರು ಅಂತಾನಂತೆ. ಅಂದರೆ ಆ ಥರ ಮಾನಸಿಕವಾಗಿ ಏನಾಗಿದೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಹೆಸರು ತಂದಿರೋದ್ರಿಂದ ನಮಗೆ ಭಾಳ ಡ್ಯಾಮೇಜ್ ಮಾಡಿದ್ದಾನೆ. ಯಾಕೆಂದರೆ ನಾನೊಬ್ಬ ಸಾರ್ವಜನಿಕ ಇದರಲ್ಲಿ ಸಾಗರ ಕ್ಷೇತ್ರದಲ್ಲಿರುವವನು, ಬಡವರ ಪರವಾಗಿ ಜನರ ಪರವಾಗಿ ನಾವು ಇರುವಂಥ ಕೆಲಸ ಮಾಡ್ಕೊಂಡು ಬಂದಂಥವು. ನಾನು ನಂದಾದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಿದ್ದೀನಿ. ಆ ವ್ಯಕ್ತಿ ಹತ್ರ ನಾನು ದುಡ್ಡು ಕೇಳೋವಂಥ ನನ್ನ ಅವಶ್ಯಕತೆ ಅವನು ನನಗೆ ಅಂತ ದುಡ್ಡು ಕೊಡ್ತಾನೆ. ಆಮೇಲೆ ಅವನು ನಮ್ಮ ಕ್ಷೇತ್ರನೂ ಅಲ್ಲ, KPTCL ಅಲ್ಲಿ ಬರ್ತಾನೆ, ಎಲ್ಲಿಗೆ ಸೊರಬಕ್ಕೆ ಸೇರ್ತಾನೆ. ಅವನು ಯಾವುದು ತಾಳಗುಪ್ಪ ಬರ್ತಾನೆ. ಅವನಿಗೂ ನನಗೆ ಸಂಪರ್ಕ ನಾನೇನು ಹಾಕ್ಸ್ಕೊಂಡಿದ್ದಲ್ಲ, ನಾನು ಇದು ಮಾಡಿದ್ವೋ ಅಲ್ಲ, ಅವನು ಯಾರೂ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಕೇಸ್ ಅದು ನಡೆದ ಸಂದರ್ಭದಲ್ಲಿ ನಾನೂ ಇರಲಿಲ್ಲ. ಒಂದು ಫೋನ್ ಏನಾದ್ರು ಮಾಡಿದ್ದಿದ್ರೆ ಅವ್ನು ತೆಗೆದು ನೋಡಬೇಕು. ನಾನೇನಾದ್ರು ಮಾಡಿ ಹೆದರ್ಸಿದ್ದಿದ್ರೆ ಏನಾದಿದ್ದರೆ ಕೊಡಬೇಕು ದಾಖಲೆ. ಸುಮ್ಮನೆ ಹೇಳಿಕೆ ಕೊಟ್ಬಿಟ್ರೆ ಇದೆಲ್ಲ ತಪ್ಪಾಗುತ್ತೆ. ಇದು ಒಳ್ಳೆಯದಲ್ಲ ಇದು. ಯಾಕಂದರೆ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಈ ಥರ ಮಾಡೋದು. ಯಾಕಂದರೆ ಈಗ ಏನಾಗಿದೆ, ಈಗ PSI ಮೊನ್ನೆ ತೀರ್ಕೊಂಡಿದ್ದು, ಮೊನ್ನೆ ಇಲ್ಲಿ ಅಧಿಕಾರಿಗಳು ತೀರ್ಕೊಂಡಿದ್ದು, ಅದ್ರ ಮೇಲೆ ಏನಾದ್ರು ಮಾಡಿಬಿಡೋದು. ಒಂದು ಹೆಸರು ಹೇಳಿಬಿಟ್ರೆ ನಾಳೆ TVಯಲ್ಲೆಲ್ಲ ಬರುತ್ತೆ, ಅದು ಮಾಡ್ಬೋದು ಅಂತ ಹೇಳಿದೆ. ಆದರೆ ಅದು ಅವನ ಮೇಲೆ ಇವತ್ತು ನಾವು ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ನಮಗೆ ಅವಕಾಶ ಇದೆ. ನಾನು ಬಿಡೋದಿಲ್ಲ, ನಾನು ಹಾಕ್ತೇನೆ. ಯಾಕಂದರೆ ನನ್ನ ಮೇಲೆ ಇಷ್ಟೊಂದು ತೇಜಾವಧೆ ಮಾಡಿದ್ದಾನೆ ಅವನು. ಯಾವ ಉದ್ದೇಶಕ್ಕಾಗಿ ನೀವು ಮಾಡಿದ್ದೀರಿ? ಯಾರೋ ಪಿತೋರಿ ಮಾಡಿದ್ದಾರೆ ಇದರಲ್ಲಿ ಯಾವುದೋ ಪಿತೋರಿ ಇದೆ. ಆ ಪಿತೋರಿಯಿಂದಲೇ ಇವತ್ತು ಅವನು ನನ್ನ ಹೆಸರು ಹೇಳಿರಬೇಕು ಅಂತ ಅನಿಸ್ತದೆ ಅಷ್ಟೇ. ರಾಜಕೀಯ ಷಡ್ಯಂತ್ರ ಇದೆಯಾ ಅಂತ? ಖಂಡಿತ ಇದೆ. ಇದರಲ್ಲಿದೆ. ಬೇಳೂರಿಗೆ ಒಂದು ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇದಕ್ಕೆ ನಾನು ಸುಮ್ಮನೆ ಬಿಡುವ ಮನುಷ್ಯ ನಾನಲ್ಲ. ಮಾನನಷ್ಟ ಮೊಕದ್ದಮೆ ಎಷ್ಟದ್ದು ಏನು ನೋಡ್ತೇನೆ. ಇವತ್ತು ನಮ್ಮ ವಕೀಲರನ್ನ ನಾಳೆ ಹೋಗಿ ಬೆಂಗಳೂರಿಗೆ ಕನ್ಸಲ್ಟ್ ಮಾಡಿ ಅವನ ಮೇಲೆ ಎಷ್ಟು ಹಾಕ್ಬೇಕನ್ನೋದನ್ನ ಅದ್ರ ಮೇಲೆ ಕನ್ಸಲ್ಟ್ ಮಾಡಿ ಮಾಡ್ತೀನಿ. ಇನ್ನೊಂದು ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಅದರಲ್ಲಿ ಬೇಳೂರು ಅವರು ಸಹ ಸಾಕಷ್ಟು ಈ ಬಾರಿಯ ಆಕಾಂಕ್ಷಿಗಳು ಅಂತ ಹೇಳಿ ಮಾತು ಕೇಳಿ ಬರ್ತಿದೆ. ಅಲ್ಲ, ನಾನೇನು ಸನ್ಯಾಸಿ ಏನಲ್ಲ, ಕೊಟ್ಟರೆ ತಗೊಳ್ತೀವಿ, ಇಲ್ಲ ಅಂತೆಲ್ಲ. ಆದರೆ ನಾನು ಯಾವತ್ತೂ ಒತ್ತಾಯ ಮಾಡಲಿಲ್ಲ. ರಾಜ್ಯ ನಾಯಕರು, ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರೇನು ಆ ಥರ ಏನು ವಾತಾವರಣ ಎಲ್ಲೂ ಬಂದಿಲ್ಲ. ನಾವೇನು ಮಾತಾಡಿದ್ದು ಎಲ್ಲೂ ಕಾಣಲಿಲ್ಲ. ಎಲ್ಲೋ ಒಂದು ಕಡೆ TVಯಲ್ಲೆಲ್ಲ ಬಂದಿದೆ. ಕೆಲವರೆಲ್ಲ ನಾನು ಇರ್ತೀನೋ ಇಲ್ಲ ಅನ್ನೋದು ಕೆಲವರೆಲ್ಲ ಮಿನಿಸ್ಟ್ರುಗಳು ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಕರೆಕ್ಟಾಗಿ ನಡೀತಾ ಇದೆ. ಇವತ್ತು ಯಾವುದೇ ಸಮಸ್ಯೆ ಇಲ್ಲ. ಕೇಂದ್ರ ಮತ್ತು ರಾಜ್ಯ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇನೆ ಅಷ್ಟೇ. ಈ ಹಿಂದೆನೇ ನೀವು ಹೇಳಿದ್ರಿ 20 ತಿಂಗಳ ಒಂದು ಬಾಂಡಿಂಗ್ ಆಗಬೇಕು, 20 ತಿಂಗಳಿಗೆ ಸಚಿವರನ್ನು ಬದಲಾವಣೆ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಏನಾದ್ರು ಇಲ್ಲ. ಈಗ ಅದು ಯಾವುದು ನಾನು ಹೇಳಕ್ಕೆ ಹೋಗಲ್ಲ. ಅದೇನು ಮುಂದೆ ಏನಿದೆ ಮಾತಾಡ್ತೀವಿ. ಈಗೇನು ಮಾಡಿ 2 ವರ್ಷವರೆಗೆ ನಾವೇನು ಮಾತಾಡಬಾರ್ದು. ಮುಂದೆ ಏನು ಮಾಡಬೇಕನ್ನೋದು ಮುಖ್ಯಮಂತ್ರಿಗಳ ಹತ್ರ, ನಾವು ಪಕ್ಷದ ಮುಖಂಡರ ಹತ್ರ ಚರ್ಚೆ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಿದ್ದಾರೆ BJPಯವರು. ಇದು ಪಾದಯಾತ್ರೆ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬ ವಿರೋಧ ಪಕ್ಷವಾಗಿ ಅವರು ಕೆಲಸ ಮಾಡ್ಬೋದು. ಬಟ್ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಪಾದಯಾತ್ರೆ ಮಾಡೋದು ತಪ್ಪಾಗುತ್ತೆ. ವಿಜಯೇಂದ್ರನ ತಂದೆ ಯಡಿಯೂರಪ್ಪನವರೇ ಜೈಲಿಗೆ ಹೋಗಿ ಬಂದಂಥವ್ರು. ಅವ್ರು ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ. ಆನಂತರ ಅವ್ರು ವಾಪಸ್ ಬಂದಂಥದ್ದು, ಚೆಕ್ ಮೂಲಕ ಹಣ ತಗೊಂಡಿದ್ದಾರೆ, ಅವೆಲ್ಲ ಮಾಡಿದ್ದಾರೆ. PSI ಹಗರಣ ಏನಾದ್ರು ಎತ್ತಿದ್ರೆ ಇವತ್ತು ವಿಜೇಂದ್ರ ಇವತ್ತು ಜೈಲಲ್ಲಿ ಇರ್ತಿದ್ರು ಇವತ್ತು.
ಅದು ಯಾಕೆ ನಮ್ಮ ಸರ್ಕಾರ ಇನ್ನು ಮುಂದುವರಿಸಿಲ್ಲ ಗೊತ್ತಿಲ್ಲ, ಅದು ಆಗಬೇಕಾಗಿದೆ. ಹಾಗಾಗಿ ಇವತ್ತು ವಿಜಯೇಂದ್ರ ಇವತ್ತು ಪಾದಯಾತ್ರೆ ಮಾಡೋ ಮೂಲಕ JDSನ ಬಲ ತಗೊಂಡು ಹೋಗ್ತಾ ಇದ್ದಾರೆ. ಅದು ಇರಲಿಲ್ಲ, ಅವರ ಮುಖಂಡರುಗಳೆಲ್ಲ ಒತ್ತಾಯ ಮಾಡಿ ಒಟ್ಟಿಗೆ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿದೆ. ಇದು ಬರೆದಿಡ್ಕೊಳ್ಳಿ. ಈ ಪಾದಯಾತ್ರೆ ಆದಮೇಲೆ ಇನ್ನೇನು ಬೈ ಎಲೆಕ್ಷನ್ ಶುರುವಾದಾಗ ಮತ್ತೆ ಇವ್ರದ್ದಿಬ್ಬರದು ಹರ್ಕೊಂಡು ಹೋಗುತ್ತೆ ಅಂತ ಅನಿಸ್ತದೆ ನನಗೆ. ಮೈತ್ರಿ ಇರಲ್ವಾ ಅಂತ? ಇರಲ್ಲ, ಗ್ಯಾರಂಟಿ ಮೈತ್ರಿ ಉಳಿಯಲ್ಲ ಇದು. ಯಾಕಂದರೆ ಈಗಲೇ ಶುರುವಾಗಿದೆ ಅವರಿಗೆ. ನೋಡಿ, ಯತ್ನಾಳು ನಾನೇ ಒಂದು ಪಾದಯಾತ್ರೆ ಮಾಡ್ತೀನಿ ಅಂತಾನೆ, ಒಬ್ಬ ಅಧ್ಯಕ್ಷನ ಮಾತು ಕಡೆಗಣಿಸ್ತಾರೆ. ಜಾರಕಿಹೊಳಿ ಅವ್ರು ನಾವೊಂದು ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದ್ರಿಂದ ಅವ್ರು BJPಯಲ್ಲಿ ಗೊಂದಲ ಇದೆ. ಆ ಗೊಂದಲನ ಮುಚ್ಕೊಳ್ಳೋಕ್ಕೆ ಈ ಥರ ನಮ್ಮಲ್ಲೇ ಒಂದು ಪಾದಯಾತ್ರೆ ಮಾಡ್ಕೊಂಡಿದ್ದಾರೆ. ಇಂಥ ಪಾದಯಾತ್ರೆ 100 ಮಾಡಿದರೂ ಸಹ ಸರ್ಕಾರ 5 ವರ್ಷ ಇರುತ್ತೆ, ನಾವು ಗ್ಯಾರಂಟಿಯಾಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿರುವಂಥದ್ದು. ಏನು ಅಂದರೆ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಆ ವ್ಯಕ್ತಿ ಯಾರೆಂಬುದೇ ಗೊತ್ತಿಲ್ಲ, ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇನೆ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳಿದಾದರೆ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಕುರಿತು ಸಹ ಅವರು ಮಾತಾಡಿರುವಂಥದ್ದು. ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ಆ ಸಚಿವ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅನ್ನೋವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾನು ಕಳೆದ 2 ದಿನಗಳ ಹಿಂದೆ ಸಾಗರ MLA ಹಾಗೂ ಸಾಗರ DYSP ಒಬ್ಬರು ನನ್ನ ಬಳಿ ಲಂಚ ಕೇಳಿದ್ದಾರೆ ಎನ್ನುವಂಥ ಆರೋಪವನ್ನು ನ್ಯಾಯಾಧೀಶರ ಬಳಿ KPTCL ಅಧಿಕಾರಿಯೊಬ್ಬರು ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಗರದ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಕಳೆದ 2 ದಿನಗಳ ಹಿಂದೆ ನಿಮ್ಮ ಮೇಲೆ ಒಂದು ಆರೋಪವನ್ನು ಸಹ ಮಾಡಿದರು, ಏನಂತೀರಾ ಸರ್? ಭಾಳ ನಗು ಬಂತು ನನಗೆ ಸ್ವಲ್ಪ. ಯಾಕಂದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ KPTCಯಲ್ಲಿ ಇರೋದು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿಲ್ಲ, ಹೊರಗಡೆ ಇರೋದು. ಮೊನ್ನೆ ಜಡ್ಜ್ ಹತ್ರ ಹೋಗ್ಬಿಟ್ಟು ಈ ಥರ ಅಂತ ನನ್ನ ಹೆಸರು, ಅದರ ಹೆಸರು ಹೇಳಲಿಲ್ಲ, ಶಾಸಕರು ಅಂತ ಹೇಳಿ, ಸಾಗರ ಶಾಸಕರು ಮತ್ತು ಬೆಂಬಲಿಗರು ಅಂತ ಹೇಳಿದ್ದಾರೆ. ಅವನಿಗೆ ಕೇಸ್ ಆಗಬೇಕಾದ್ರೆ ನಾನು ಊರಲ್ಲೇ ಇರಲಿಲ್ಲ, ನಾನು ಇದರಲ್ಲಿ ಹೊರಗಡೆ ಔಟ್ಸೈಡಲ್ಲಿದ್ದೆ. ನಾನು ಬಂದಿದ್ದೆ 29ಕ್ಕೆ, 11ನೇ ತಾರೀಕು ಹೋಗಿ 29ನೇ ತಾರೀಕು ನಾನು ಬಂದಿರೋದು. ಅವನು ಏನು ಕೇಸ್ ಮಾಡಿದ್ದಾನೆ ಏನಂತ ಆ ಮನುಷ್ಯನೇ ನೋಡಿಲ್ಲ, ಆ ಮನುಷ್ಯಗೆ ನಾನು ಫೋನು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ, ನನಗೆ ಸಂಬಂಧನೇ ಇಲ್ಲ. ಇದು ಯಾರ್ದೋ ಪಿತೋರಿ ಇರ್ಬೋದು ನನಗೆ ಅನಿಸ್ತದೆ ಬಹುಶಃ ಇದೆಲ್ಲ. ಅಲ್ಲ ಸರ್, ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಸಾಗರದ ಶಾಸಕರು ಮತ್ತು DYSP ಅಂತ ಏನಾದರೂ ಇದರಿಂದ ಷಡ್ಯಂತ್ರ ಇದೆಯಾ? ಅವನ ಮೇಲೆ ಕೇಸ್ ಆಗಿದೆ, ಯಾವುದೋ 2-3 ಹುಡುಗಿ, ಒಂದು ಹೆಣ್ಣು ಮಗಳ ಮೇಲೆ ಇದಾಗಿದೆ. ಆ ಹೆಣ್ಮಗಳು ಕೇಸೆಲ್ಲ ಮಾಡಿದಾಗ ಇವ್ರು ಕರೆಸಿ ಮಾತಾಡಿ ಕೇಸ್ ಮಾಡಿದ್ದಾರೆ. ಆ ಹೆಣ್ಮಗಳು ಮನೆಗೆ ಹೋಗಿ ಗಾಂಜಾ ಹೋಗಿ ಇವನೇ ಹಾಕಕ್ಕೆ ಹೋಗಿದ್ದೆ, ಇವನು ಒಬ್ಬ ಎಕ್ಸೈಸು ನೌಕರ, ಇಬ್ಬರು ಹೋಗಿ ಗಾಂಜಾ ಅವ್ರ ಮನೆ ಹಾಕಿದ್ದು CCTVಯಲ್ಲಿ ಸಿಕ್ಕಾಕೊಂಡಿದೆ. ಅದನ್ನೇನು ಮಾಡಿದ್ದಾರೆ, ಅದು ತಗೊಬಂದು ಹಿಡಿದು ಕೇಸ್ ಮಾಡಿ ಸಸ್ಪೆಂಡ್ ಮಾಡಿ ಹಾಕಿದ್ದಾರೆ. ಅಷ್ಟು ಬಿಟ್ಟರೆ ಪೊಲೀಸ್ ಇಲಾಖೆ ಸಣ್ಣ ಪುಟ್ಟ ಹೆದರ್ಸೋದು ಇದ್ದೇ ಇರುತ್ತೆ. ಬಿಟ್ಟರೆ ಗನ್ ತೋರಿಸೋದು ಅದು ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಆದರೆ ಅವನು ನಮ್ಮ ಮೇಲೆ ಅರ್ಜಿ ಹಾಕಿ ಹೋಗಿಲ್ಲ, ಅಲ್ಲಿ ಕೋರ್ಟಿಗೆ ಹೋಗಿ ಅಲ್ಲಿ ಬರುವಾಗ ಜಡ್ಜ್ ಮುಂದೆ ಇದು ಮಾಡಿದ್ದಾನೆ. ಮಾರನೇ ದಿವಸ ನಮ್ಮೆಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಅದೆಲ್ಲ ದಾಖಲೆ ಅವನದೆಲ್ಲ ಹಿಸ್ಟ್ರಿ ತೊಗೊಂಡು ಹೋದ್ಮೇಲೆ ಇಮಿಡಿಯೇಟ್ಲಿ ಜಡ್ಜ್ಗಳು ಅದನ್ನು ವಜಾ ಮಾಡಿ ಹಾಕಿದ್ದಾರೆ. ಹೋಗಪ್ಪ ನೀನು ಮತ್ತೆ ಹೊಸ ಅರ್ಜಿ ಹಾಕಿ ಬೇರೆ ಕಡೆ ಹೋಗು ಅಂತ ಹೇಳಿ ಕಳಿಸಿದ್ದಾರೆ. ಅಂದರೆ ಅಲ್ಲಿ ಹೋದಾಗ ನನ್ನ ಹೆಸರು ಹೇಳಿಲ್ಲತ್ತೆ, ಹೇಳೋ ಈಗ ಯಾರು ಅಂತ ಹೇಳಿದ್ರೆ ಅವರಲ್ಲ ಸರ್ ಬೇರೆಯವರು ಅಂತಾನಂತೆ. ಅಂದರೆ ಆ ಥರ ಮಾನಸಿಕವಾಗಿ ಏನಾಗಿದೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಹೆಸರು ತಂದಿರೋದ್ರಿಂದ ನಮಗೆ ಭಾಳ ಡ್ಯಾಮೇಜ್ ಮಾಡಿದ್ದಾನೆ. ಯಾಕೆಂದರೆ ನಾನೊಬ್ಬ ಸಾರ್ವಜನಿಕ ಇದರಲ್ಲಿ ಸಾಗರ ಕ್ಷೇತ್ರದಲ್ಲಿರುವವನು, ಬಡವ್ರ ಪರವಾಗಿ ಜನರ ಪರವಾಗಿ ನಾವು ಇರುವಂಥ ಕೆಲಸ ಮಾಡ್ಕೊಂಡು ಬಂದಂಥವು. ನಾನು ನಂದಾದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಿದ್ದೀನಿ. ಆ ವ್ಯಕ್ತಿ ಹತ್ರ ನಾನು ದುಡ್ಡು ಕೇಳೋವಂಥ ನನ್ನ ಅವಶ್ಯಕತೆ, ಅವನು ನನಗೆ ಅಂತ ದುಡ್ಡು ಕೊಡ್ತಾನೆ. ಆಮೇಲೆ ಅವನು ನಮ್ಮ ಕ್ಷೇತ್ರನೂ ಅಲ್ಲ, KPTCL ಅಲ್ಲಿ ಬರ್ತಾನೆ, ಎಲ್ಲಿಗೆ ಸೊರಬಕ್ಕೆ ಸೇರ್ತಾನೆ ಅವನು, ಯಾವುದು ತಾಳಗುಪ್ಪ ಬರ್ತಾನೆ. ಅವನಿಗೂ ನನಗೆ ಸಂಪರ್ಕ, ನಾನೇನು ಹಾಕ್ಸ್ಕೊಂಡಿದ್ದಲ್ಲ, ನಾನು ಇದು ಮಾಡಿದ್ವೋ ಅಲ್ಲ, ಅವನು ಯಾರೂ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಕೇಸ್ ಅದು ನಡೆದ ಸಂದರ್ಭದಲ್ಲಿ ನಾನೂ ಇರಲಿಲ್ಲ. ಒಂದು ಫೋನ್ ಏನಾದ್ರು ಮಾಡಿದ್ದಿದ್ರೆ ಅವ್ನು ತೆಗೆದು ನೋಡಬೇಕು, ನಾನೇನಾದ್ರು ಮಾಡಿ ಹೆದರ್ಸಿದ್ದಿದ್ರೆ ಏನಾದಿದ್ದರೆ ಕೊಡಬೇಕು ದಾಖಲೆ. ಸುಮ್ಮನೆ ಹೇಳಿಕೆ ಕೊಟ್ಬಿಟ್ರೆ ಇದೆಲ್ಲ ತಪ್ಪಾಗುತ್ತೆ. ಇದು ಒಳ್ಳೆಯದಲ್ಲ ಇದು. ಯಾಕಂದರೆ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಈ ಥರ ಮಾಡೋದು. ಯಾಕಂದರೆ ಈಗ ಏನಾಗಿದೆ, ಈಗ PSI ಮೊನ್ನೆ ತೀರ್ಕೊಂಡಿದ್ದು, ಮೊನ್ನೆ ಇಲ್ಲಿ ಅಧಿಕಾರಿಗಳು ತೀರ್ಕೊಂಡಿದ್ದು, ಅದ್ರ ಮೇಲೆ ಏನಾದ್ರು ಮಾಡಿಬಿಡೋದು, ಒಂದು ಹೆಸರು ಹೇಳಿಬಿಟ್ರೆ ನಾಳೆ TVಯಲ್ಲೆಲ್ಲ ಬರುತ್ತೆ, ಅದು ಮಾಡ್ಬೋದು ಅಂತ ಹೇಳಿದೆ. ಆದರೆ ಅದು ಅವನ ಮೇಲೆ ಇವತ್ತು ನಾವು ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ನಮಗೆ ಅವಕಾಶ ಇದೆ. ನಾನು ಬಿಡೋದಿಲ್ಲ, ನಾನು ಹಾಕ್ತೇನೆ. ಯಾಕಂದರೆ ನನ್ನ ಮೇಲೆ ಇಷ್ಟೊಂದು ತೇಜಾವಧೆ ಮಾಡಿದ್ದಾನೆ ಅವನು. ಯಾವ ಉದ್ದೇಶಕ್ಕಾಗಿ ನೀವು ಮಾಡಿದ್ದೀರಿ? ಯಾರೋ ಪಿತೋರಿ ಮಾಡಿದ್ದಾರೆ ಇದರಲ್ಲಿ ಯಾವುದೋ ಪಿತೋರಿ ಇದೆ. ಆ ಪಿತೋರಿಯಿಂದಲೇ ಇವತ್ತು ಅವನು ನನ್ನ ಹೆಸರು ಹೇಳಿರಬೇಕು ಅಂತ ಅನಿಸ್ತದೆ ಅಷ್ಟೇ. ರಾಜಕೀಯ ಷಡ್ಯಂತ್ರ ಇದೆಯಾ ಅಂತ? ಖಂಡಿತ ಇದೆ, ಇದರಲ್ಲಿದೆ. ಬೇಳೂರಿಗೆ ಒಂದು ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇದಕ್ಕೆ ನಾನು ಸುಮ್ಮನೆ ಬಿಡುವ ಮನುಷ್ಯ ನಾನಲ್ಲ. ಮಾನನಷ್ಟ ಮೊಕದ್ದಮೆ ಎಷ್ಟದ್ದು ಏನು ನೋಡ್ತೇನೆ. ಇವತ್ತು ನಮ್ಮ ವಕೀಲರನ್ನ ನಾಳೆ ಹೋಗಿ ಬೆಂಗಳೂರಿಗೆ ಕನ್ಸಲ್ಟ್ ಮಾಡಿ ಅವನ ಮೇಲೆ ಎಷ್ಟು ಹಾಕ್ಬೇಕನ್ನೋದನ್ನ ಅದ್ರ ಮೇಲೆ ಕನ್ಸಲ್ಟ್ ಮಾಡಿ ಮಾಡ್ತೀನಿ. ಇನ್ನೊಂದು ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಅದರಲ್ಲಿ ಬೇಳೂರವರು ಸಹ ಸಾಕಷ್ಟು ಈ ಬಾರಿಯ ಆಕಾಂಕ್ಷಿಗಳು ಅಂತ ಹೇಳಿ ಮಾತು ಕೇಳಿ ಬರ್ತಿದೆ.
ಅಲ್ಲ, ನಾನೇನು ಸನ್ಯಾಸಿ ಏನಲ್ಲ, ಕೊಟ್ಟರೆ ತಗೊಳ್ತೀವಿ, ಇಲ್ಲ ಅಂತೆಲ್ಲ. ಆದರೆ ನಾನು ಯಾವತ್ತೂ ಒತ್ತಾಯ ಮಾಡಲಿಲ್ಲ. ರಾಜ್ಯ ನಾಯಕರು, ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರೇನು ಆ ಥರ ಏನು ವಾತಾವರಣ ಎಲ್ಲೂ ಬಂದಿಲ್ಲ. ನಾವೇನು ಮಾತಾಡಿದ್ದು ಎಲ್ಲೂ ಕಾಣಲಿಲ್ಲ. ಎಲ್ಲೋ ಒಂದು ಕಡೆ ಟಿ ವಿಯಲ್ಲೆಲ್ಲ ಬಂದಿದೆ. ಕೆಲವರೆಲ್ಲ ನಾನು ಇರ್ತೀನೋ ಇಲ್ಲ ಅನ್ನೋದು ಕೆಲವರೆಲ್ಲ ಮಿನಿಸ್ಟ್ರುಗಳು ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಕರೆಕ್ಟಾಗಿ ನಡೀತಾ ಇದೆ. ಇವತ್ತು ಯಾವುದೇ ಸಮಸ್ಯೆ ಇಲ್ಲ. ಕೇಂದ್ರ ಮತ್ತು ರಾಜ್ಯ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇನೆ ಅಷ್ಟೇ. ಅಂದರೆ ಸರ್, ಈ ಹಿಂದೆನೇ ನೀವು ಹೇಳಿದ್ರಿ 20 ತಿಂಗಳ ಒಂದು ಬಾಂಡಿಂಗ್ ಆಗಬೇಕು, 20 ತಿಂಗಳಿಗೆ ಸಚಿವರನ್ನು ಬದಲಾವಣೆ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಏನಾದ್ರು? ಇಲ್ಲ, ಈಗ ಅದು ಯಾವುದು ನಾನು ಹೇಳಕ್ಕೆ ಹೋಗಲ್ಲ. ಅದೇನು ಮುಂದೆ ಏನಿದೆ ಮಾತಾಡ್ತೀವಿ. ಈಗೇನು ಮಾಡಿ 2 ವರ್ಷವರೆಗೆ ನಾವೇನು ಮಾತಾಡಬಾರ್ದು. ಮುಂದೆ ಏನು ಮಾಡಬೇಕನ್ನೋದು ಮುಖ್ಯಮಂತ್ರಿಗಳ ಹತ್ರ, ನಾವು ಪಕ್ಷದ ಮುಖಂಡರ ಹತ್ರ ಚರ್ಚೆ ಮಾಡ್ತೀವಿ. ಪಾದಯಾತ್ರೆ ಮಾಡ್ತಿದ್ದಾರೆ BJP-ಅವರು. ಇದು ಪಾದಯಾತ್ರೆ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬ ವಿರೋಧ ಪಕ್ಷವಾಗಿ ಅವರು ಕೆಲಸ ಅವ್ರು ಮಾಡ್ಬೋದು. ಬಟ್ಟು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಪಾದಯಾತ್ರೆ ಮಾಡೋದು ತಪ್ಪಾಕತ್ತೆ. ವಿಜಯೇಂದ್ರನ ತಂದೆ ಯಡಿಯೂರಪ್ಪನವರೇ ಜೈಲಿಗೆ ಹೋಗಿ ಬಂದಂಥವ್ರು. ಅವ್ರು ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ. ಆನಂತರ ಅವ್ರು ವಾಪಸ್ ಬಂದಂಥದ್ದು, ಚೆಕ್ ಮೂಲಕ ಹಣ ತಗೊಂಡಿದ್ದಾರೆ, ಅವೆಲ್ಲ ಮಾಡಿದ್ದಾರೆ. PSI ಹಗರಣ ಏನಾದ್ರು ಎತ್ತಿದ್ರೆ ಇವತ್ತು ವಿಜೇಂದ್ರ ಇವತ್ತು ಜೈಲಲ್ಲಿ ಇರ್ತಿದ್ರು. ಇವತ್ತು ಅದು ಯಾಕೆ ನಮ್ಮ ಸರ್ಕಾರ ಇನ್ನೂ ಮುಂದುವರಿಸಿಲ್ಲ ಗೊತ್ತಿಲ್ಲ. ಅದು ಆಗಬೇಕಾಗಿದೆ. ಹಾಗಾಗಿ ಇವತ್ತು ವಿಜೇಂದ್ರ ಇವತ್ತು ಪಾದಯಾತ್ರೆ ಮಾಡೋ ಮೂಲಕ JDSನ ಬಲ ತಗೊಂಡು ಹೋಗ್ತಾ ಇದ್ದಾರೆ. ಅದು ಇರಲಿಲ್ಲ. ಅವರ ಮುಖಂಡರುಗಳೆಲ್ಲ ಒತ್ತಾಯ ಮಾಡಿ ಒಟ್ಟಿಗೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದೆ. ಇದು ಬರೆದಿಡ್ಕೊಳ್ಳಿ. ಈ ಪಾದಯಾತ್ರೆ ಆದಮೇಲೆ ಇನ್ನೇನು ಎಲೆಕ್ಷನ್ ಶುರುವಾದಾಗ ಮತ್ತೆ ಇವ್ರದ್ದಿಬ್ಬರದು ಹರ್ಕೊಂಡು ಹೋಗುತ್ತೆ ಅಂತ ಅನಿಸ್ತದೆ ನನಗೆ. ಮೈತ್ರಿ ಇರಲ್ವಾ ಅಂತ? ಇರಲ್ಲ, ಗ್ಯಾರಂಟಿ ಮೈತ್ರಿ ಉಳಿಯಲ್ಲ ಇದು. ಯಾಕಂದರೆ ಈಗಲೇ ಶುರುವಾಗಿದೆ ಅವರಿಗೆ. ನೋಡಿ, ಯತ್ನಾಳು ನಾನೇ ಒಂದು ಪಾದಯಾತ್ರೆ ಮಾಡ್ತೀನಿ ಅಂತಾನೆ. ಒಬ್ಬ ಅಧ್ಯಕ್ಷನ ಮಾತು ಕಡೆಗಣಿಸ್ತಾರೆ. ಜಾರಕಿಹೊಳಿ ಅವ್ರು ನಾವೊಂದು ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದ್ರಿಂದ ಅವ್ರು BJPಯಲ್ಲಿ ಗೊಂದಲ ಇದೆ. ಆ ಗೊಂದಲನ ಮುಚ್ಕೊಳ್ಳೋಕ್ಕೆ ಈ ಥರ ನಮ್ಮಲ್ಲೇ ಒಂದು ಪಾದಯಾತ್ರೆ ಮಾಡ್ಕೊಂಡಿದ್ದಾರೆ. ಇಂಥ ಪಾದಯಾತ್ರೆ 100 ಮಾಡಿದ್ರು ಸಹ ಸರ್ಕಾರ 5 ವರ್ಷ ಇರುತ್ತೆ. ನಾವು ಗ್ಯಾರಂಟಿಯಾಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತಾಗಿರುವಂಥದ್ದು. ಏನು ಅಂದರೆ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಆ ವ್ಯಕ್ತಿ ಯಾರೆಂಬುದೇ ಗೊತ್ತಿಲ್ಲ. ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇನೆ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳಿದಾದರೆ, ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಕುರಿತು ಸಹ ಅವರು ಮಾತಾಡಿರುವಂಥದ್ದು. ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ಆ ಸಚಿವ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅನ್ನೋವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.